ನೀನು ಡಿ ಕೆ ಶಿವಕುಮಾರ್ ನೀನು ಇದನ್ನ ಡೈವರ್ಟ್ ಮಾಡ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ನಿಮಗೆ? ನಿನ್ನ ಯಾರು ಕೇಳಿದ್ರು ನಿನ್ನ ಆಸ್ತಿ ಎಷ್ಟು ಅಂತ, ಇನ್ನೊಬ್ಬರ ಆಸ್ತಿ ಎಷ್ಟು ಅಂತ ಇದು ಕಳೆದ 30 ವರ್ಷದಿಂದ ಇದೇ ಡೈಲಾಗ್ಗಳು ಕೇಳ್ತಾ ಇದ್ದೀರಿ. 30 ವರ್ಷದ ಹಿಂದೆಯಿಂದ ಅದೇ, ಇನ್ನು 30 ವರ್ಷ ಹೋದ್ರು ಇದೆ. ಬಿಟ್ಬಿಡಿ ಇದನ್ನ. ಇದು 60 ವರ್ಷ ಹೋದ್ರು 100 ವರ್ಷ ಹೋದ್ರು ಮುಗಿಯಲ್ಲ. ಇದು ಕೋಟೆಗಳ ಒಡೆದಾಟ. ಇದು ನಿಮ್ಮ ಕೋಟೆಗಳೆಲ್ಲ ಬಿಟ್ಬಿಡ್ರಿ ಸ್ವಾಮಿ. ಬಡವ್ರ ಕೋಟೆ ನೋಡಿ, ಬಡವ್ರ ಮನೆ ನೋಡಿ. ನಾವು ಹೋರಾಟ ಮಾಡ್ತಾ ಇರೋದು ಈ ಮೂಢ ಹಗರಣದಲ್ಲಿ ನುಂಗಿರೋದು, ದಲಿತರ ಜಮೀನನ್ನ ನುಂಗಿರೋದು, ದಲಿತರ ಸೈಟ್ ಅನ್ನ ನುಂಗಿರೋದು, ದಲಿತರ ಹಣ ನುಂಗಿರೋದು. ಇದಕ್ಕೆ ಹೋರಾಟ. ಇದು ನಾವು ವಿಚಾರಗಳನ್ನ ಇಟ್ಕೊಂಡು ಹೊರಡ್ತಾ ಇದ್ದೀರಿ. ಇದನ್ನ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಕ್ಕೆ ಬಿಡಲ್ಲ. ಇವತ್ತಿಂದ ಆದರೂ ಕೂಡ ಈ ವಿಚಾರದಲ್ಲೇ ನಮ್ಮ ಹೋರಾಟಗಳು ನಡಿಬೇಕು ಅನ್ನೋದು ನನ್ನ ಆಗ್ರಹ. ಈಗ ಯತ್ನಾಳ್ ಅವರ ಹೇಳಿಕೆಯಿಂದ ಡಿಕೆಶಿ ಅವರ ಮಧ್ಯೆ ಮತ್ತೆ ವಿಜಯೇಂದ್ರ ಅವರ ನಡುವೆ ಏನಾದರೂ ಕೊಡುಕೊಳ್ಳುವಿಕೆ ನಡೀತಾ ಇದೆಯಾ ಅಂತ? ಇದನ್ನೆಲ್ಲ ಅವ್ರನ್ನೇ ಕೇಳಿಯಮ್ಮ. ಕೊಡೋದಿಲ್ಲ, ಕೊಳ್ಳುವಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.